ಓಂ ನಮಃ ಶಿವಾಯ. ಜೈ ಶ್ರೀಕೃಷ್ಣ. ಸ್ವಾಮಿ ಕುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಮಗೆ ಕಷ್ಟ ಬಂದಾಗ ದೇವರನ್ನು ಧ್ಯಾನಿಸಿದರೆ ಅಥವಾ ಪೂಜಿಸಿದರೆ ನಮ್ಮ ಕಷ್ಟಗಳು ದೂರವಾಗುತ್ತಾ? ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ, ನೀವು ಅದು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದು ಮರಿಬೇಡ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನಲ್ಲಿ ಸೂಚಿಸ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಆದರೆ ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ, ಏನು ಎಂಥದ್ದು ಏನೂ ಹಾಕಲ್ಲ. ಹಾಗಾದರೆ ನಾನು ಉತ್ತರ ಕೊಡುವುದಾದರೂ ಹೇಗೆ? ಪ್ರತಿ ಸಲನೂ ತುಂಬ ಪ್ರಶ್ನೆಗಳು ಆ ಥರದ್ದೇ ಬರುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳ್ತಾ ಇರ್ತೇನೆ. ನಿಮ್ಮ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ, ಆಗ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಸಾಧ್ಯವಾಗೋದಿಲ್ಲ. ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೇನೆ, ನನಗೆ ಪ್ರಶ್ನೆ ಕರೆಕ್ಟ್ ಆಗಿದ್ದರೆ. ಹಾಗೆಯೇ ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಮಗೆ ಕಷ್ಟ ಬಂದಾಗ ನಾವು ದೇವರನ್ನು ಪೂಜಿಸ್ತೇವೆ ಅಲ್ವಾ? ಅದು ಎಷ್ಟರ ಮಟ್ಟಿಗೆ ಸರಿ? ಅದೊಂದು ಗಾದೆ ಇದಲ್ವ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಆ ಗಾದೆ ಸುಳ್ಳಲ್ಲ. ಯಾಕಂದರೆ ನಮಗೆ ಸುಖ ಇದ್ದಾಗ ನಮಗೆ ಸುಖದಲ್ಲೇ ನಾವು ಆ ಮತ್ತಿನಲ್ಲೇ ತೇಲಾಡ್ತಾ ಇರ್ತೀವಿ. ನಮಗೇನು ಯಾಕೆ ದೇವರನ್ನು ಪೂಜಿಸಬೇಕು? ಯಾರಾದರೂ ಹೇಳಿದ್ರು ನಮ್ಮ ಕಿವಿಗೆ ಕೇಳೋದೇ ಇಲ್ಲ. ಯಾಕಂದರೆ ಸುಖದಲ್ಲಿ ಇರುತ್ತೇವೆ ಅಲ್ವಾ? ಬಹುಶಃ ಕೆಲವು ಅಂತಹ ಮೂಢಾತ್ಮರು ಇರ್ತಾರೆ, ತುಂಬ ಇದ್ದಾರೆ. ಅಂದರೆ ಎಲ್ಲರೂ ಅಂತ ಅಲ್ಲ. ಕೆಲವರು ಏನಂದರೆ ಸುಖದ ಸುಪ್ಪತ್ತಿಗೆಯಲ್ಲಿ ದೇವರು ಅನ್ನುವ ಶಕ್ತಿ ಇದ್ದಾರೆ ಅನ್ನೋದೇ ಮರೆತು ಬಿಡ್ತಾರೆ. ಆದರೆ ಈ ಜೀವನದಲ್ಲಿ ಬರೀ ಸುಖ ಮಾತ್ರ ಶಾಶ್ವತ ಅಲ್ಲ. ಪ್ರತಿ ಸಲನೂ ಸುಖ ದುಃಖ ಅಂದರೆ ಅದೊಂದು ಚಕ್ರದಾಗಿ ಸುತ್ತಾನೇ ಇರುತ್ತೆ. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಪ್ರತಿಯೊಂದನ್ನು ನಾವು ಅನುಭವಿಸಲೇಬೇಕು. ಸುಖನೂ ಅನುಭವಿಸಬೇಕು, ದುಃಖನೂ ಅನುಭವಿಸಬೇಕು, ಕಷ್ಟನೂ ಅನುಭವಿಸಬೇಕು, ಅಥವಾ ಒಳ್ಳೆಯ ಒಂದು ಸಿರಿ ಸಂಪತ್ತು ಅಥವಾ ಸುಖವನ್ನು ಕೂಡ ನಾವು ಅನುಭವಿಸಬೇಕಾಗತ್ತೆ. ಆಗ ಏನು ಮಾಡಬೇಕು ಅಂದರೆ, ನಾವು ಸುಖದಲ್ಲಿರುವಾಗಲೂ ದೇವರನ್ನು ಪೂಜಿಸಬೇಕು, ಕಷ್ಟದಲ್ಲಿರುವಾಗಲೂ ದೇವರನ್ನು ಪೂಜಿಸಬೇಕು. ಆಗ ಮಾತ್ರ ದೇವರು ನಮಗೆ ಒಲಿಯುವಂಥದ್ದು. ಹಾಗಂತ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಕಷ್ಟಗಳು ಬರುವಂಥದ್ದು, ನಾವು ಕಷ್ಟಗಳನ್ನು ನೋಡುವಂಥದ್ದು, ದುಃಖವನ್ನು ಪಡುವಂಥದ್ದು. ದೇವರಿಗೆ ಕಷ್ಟವನ್ನು ದುಃಖವನ್ನು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವು ಅದನ್ನು ಏನು ಮಾಡಬೇಕು? ಅದನ್ನು ಅನುಭವಿಸಲೇಬೇಕು. ದೇವರಿಗೆ ಅದೆಲ್ಲವನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಾವು ದೇವರನ್ನು ಪ್ರತಿದಿನ ಪ್ರತಿಕ್ಷಣ ಸುಖ ದುಃಖಗಳಲ್ಲಿ ಎರಡರಲ್ಲೂ ನಾವು ದೇವರನ್ನು ಪೂಜಿಸ್ತಾ ಇದ್ದರೆ ಖಂಡಿತವಾಗ್ಲೂ ದೇವರು ನಮಗೆ ಕಷ್ಟ ಬಂದಾಗ ನಮ್ಮನ್ನು ಕೈ ಹಿಡಿಯುವಂಥದ್ದು. ನಮಗೆ ಒಂದು 100% ಕಷ್ಟ ಅಥವಾ 90% ಕಷ್ಟ ಇದ್ದರೆ ದೇವರು ಕೈ ಹಿಡಿತಾರೆ. ಒಂದು 50% ಎಷ್ಟು ನಮಗೆ ಅದನ್ನು ಏನು ಹೇಳ್ತಾರೆ, ಅದನ್ನು ಸಹಿಸಲಿಕ್ಕೆ ಆಗುವಷ್ಟು ನಮಗೆ ತಂದು ಇದು ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲಿಸ್ತಾರೆ, ನಮಗೆ ಕೈ ಹಿಡಿತಾರೆ. ಆ ಒಂದು ಕಷ್ಟದಲ್ಲಿಯೂ ನಮ್ಮನ್ನು ದಾಟಿಸುವಂಥ ಶಕ್ತಿಯನ್ನು ದೇವರು ಕೊಟ್ಟಿರ್ತಾರೆ. ಬರೀ ಅದು ಯಾವಾಗ ಕಷ್ಟದಲ್ಲಿ ಇರುವಾಗಲೂ ನಾವು ದೇವರನ್ನು ಪೂಜಿಸಿದರೆ, ಸುಖ ಇರುವಾಗಲೂ ದೇವರನ್ನು ಪೂಜಿಸಿದ್ರೆ ಅದು ಎರಡೂ. ಮತ್ತು ಇನ್ನೊಂದು ಏನು ಅಂದರೆ, ಆದಷ್ಟು ನಾವು ಸಾತ್ವಿಕರಾಗಿರಬೇಕು. ಸಾತ್ವಿಕ ಅಂದರೆ ಏನು? ನಾವು ಆದಷ್ಟು ಬೇರೆಯವರಿಗೆ ಉಪದ್ರ ಏನೂ ಕೊಡದೆ ನಮ್ಮಷ್ಟಕ್ಕೆ ನಾವು ಬದುಕಿ ಸುಖ ದುಃಖದಲ್ಲಿ ಎರಡರಲ್ಲೂ ಬರೀ ದೇವರನ್ನು ಧ್ಯಾನಿಸುತ್ತಾ ಪೂಜೆ ಮಾಡುತ್ತಾ ಎಲ್ಲವೊಂದು ದೇವರಿಗೆ ಸಮಾನವಾಗಿ ನಡೆದರೆ ಮಾತ್ರ ಅದು ಸಾಧ್ಯವಾಗುವಂಥದ್ದು. ಹಾಗಂತ ಸುಖದಲ್ಲೂ ನೀವು ಪೂಜೆ ಮಾಡ್ತೀರಿ, ದುಃಖದಲ್ಲೂ ಪೂಜೆ ಮಾಡ್ತೀರಿ, ಕಷ್ಟದಲ್ಲೂ ಪೂಜೆ ಮಾಡ್ತೀರಿ ಅಂದರೆ ಸುಖದಲ್ಲಿರುವಾಗ ಏನು ಮಾಡ್ತೀರಿ ಅಂದರೆ ಕೆಲವರು ಏನು ಮಾಡ್ತಾರೆ, ಮಾಡುವ ಅನ್ಯಾಯ ಎಲ್ಲ ಮಾಡ್ತಾರೆ. ಆಮೇಲೆ ದೇವರನ್ನು ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಇನ್ನೊಂದು ಮಾಡೋದು, ಆಗ ಏನು ಪ್ರಯೋಜನ ಇಲ್ಲ. ನಾವು ಆದಷ್ಟು ನಮ್ಮ ಒಂದು ಧರ್ಮ ಏನಿದೆ, ನಮ್ಮ ತನ ಏನಿದೆ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಟುಕೊಂಡು ದೇವರನ್ನು ಕಷ್ಟ ದುಃಖದಲ್ಲೂ ಎರಡರಲ್ಲೂ ಸರಿಸಮಾನವಾಗಿ ಪೂಜೆ ಮಾಡಿದರೆ ಮಾತ್ರ ಅದು ಲೈಫ್ ಲಾಂಗ್, ಅಂದರೆ ನಮ್ಮ ಅಂತ್ಯಕಾಲದಲ್ಲೂ ಕೂಡ ಅದು ಅದು ಹಾಗೇ ಇರುತ್ತೆ. ನೋಡಿ, ಭೀಷ್ಮಾಚಾರ್ಯರು ಇಡೀ ಒಂದು ತಮ್ಮ ಜೀವನದಲ್ಲಿ ದೇವರನ್ನು ಪೂಜಿಸ್ತಾ ಇದ್ರಂತೆ. ಆದರೆ ಕಡೆ ಕಾಲದಲ್ಲಿ ಅವರು ದೇವರನ್ನು ದೇವರನ್ನು ಧ್ಯಾನಿಸುವುದು ಕೂಡ ಅವರಿಗೆ ಮರೆತು ಹೋಗಿತ್ತಂತೆ. ಆ ಥರ ಆದರೆ ಏನು ಪ್ರಯೋಜನ ಅಲ್ವಾ? ಆದಷ್ಟು ನಾವೇನು ಮಾಡಬೇಕು? ಕೆಲವರು ಹೇಳ್ತಾರೆ ಈಗ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗೋದು, ಅವರಿಗೆ ದೇವರು ಅನ್ನೋದು ಬರೋದೇ ಇಲ್ಲವ ಏನು? ಕೆಲವರಿಗೆ ಬರುತ್ತೆ, ಕಷ್ಟ ಬಂದಾಗ ಬರುತ್ತೆ, ಸುಖ ಇದ್ದಾಗ ಬರೋದಿಲ್ಲ. ಕಷ್ಟ ಬಂದಾಗ ಬರುತ್ತೆ. ಏನಾದರೂ ಕಷ್ಟ ಜಾಸ್ತಿ ಅಂದರೆ, ಅಯ್ಯೋ ನಾನೇನು ಕರ್ಮ ಮಾಡಿದ್ನೋ, ನಾನು ಇಷ್ಟೊಂದು ದೇವರನ್ನು ಬೇಡ್ತೇನೆ, ದೇವರು ನನಗೆ ಏನೂ ಕಾಣಿಸೋದಲ್ಲ, ಏನೂ ಮಾಡೋದಿಲ್ಲ ಅಂತ. ಅದು ತಪ್ಪು. ನಿಮ್ಮ ಕಷ್ಟ ಸುಖ ಎರಡರಲ್ಲೂ ಮಾಡಿ
ಹಾಗೆ ನೀವು ನೀವಾಗಿರಿ. ಯಾರಿಗೂ ಏನೂ ತೊಂದರೆ ಮಾಡದೆ ನಿಮ್ಮ ತನವನ್ನು ಉಳಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ನಡೆದರೆ ಖಂಡಿತವಾಗ್ಲೂ ಲೈಫ್ ಲಾಂಗ್ ದೇವರು ನಿಮ್ಮ ಕೈ ಬಿಡುವುದಿಲ್ಲ. ಮತ್ತು ಇನ್ನೊಂದು, ಯಾವತ್ತೂ ಅದು ಏನಿರುತ್ತೆ ಅಂತ ಮಹಾತ್ಮ ಭೀಷ್ಮಾಚಾರ್ಯರಿಗೆ ಏನು ಅಷ್ಟೆಲ್ಲ ದೇವರ ಧ್ಯಾನ ಮಾಡ್ತಾಯಿದ್ರು, ಲಾಸ್ಟಿಗೆ ಅವರಿಗೆ ದೇವರ ಧ್ಯಾನ ಮಾಡುವುದೇ ಮರ್ತು ಹೋಯಿತು ಅಂತ ಹೇಳುವಾಗ ನಮ್ಮಂಥ ಉಳುಮಾನವರು ಯಾವ ಲೆಕ್ಕ? ಅದಕ್ಕೆ ಎರಡರಲ್ಲೂ ನಾವು ದೇವರನ್ನು ಸರಿ ಸಮಾನವಾಗಿ ಒಳ್ಳೆ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ನಡೆದುಕೊಂಡು ದೇವರನ್ನು ಪೂಜಿಸಿದ್ರೆ ಒಳ್ಳೆಯದು.